ವೆಲ್ಕಮ್. ಪದಾರ್ಥಗಳು, ರುಚಿ ರುಚಿಯಾದ ಪದಾರ್ಥಗಳು ಬೇಕು. ಒಬ್ಬ ಕವಿ ಹೇಳುತ್ತಾನೆ, ನಮಗೆ ನಮ್ಮ ದೇಹ ಗಟ್ಟಿಯಾಗುವುದು ಯಾವುದರಿಂದ? ಅನ್ನದಿಂದ. ಅನ್ನ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ಇದು ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಮಾತು. ಸರ್ವಾರಂಭ ಸ್ತಂಡೋಲ ಪ್ರಸ್ಥಮೂಲಾಹ ಅಂತ. ಬಹಳ ಶಯ್ಯಾ ವಸ್ತ್ರಂ ಚಂದನಂ ಚಾರುಹಾಸ್ಯಂ ವೀಣಾವಾಣಿ ಸುಂದರಿ ವಾಚನಾರಿ ನಭ್ರಾಜಂತೆ ಕ್ಷುತ್ಪಿಪಾಸಾತುರಾಣ ಸರ್ವಾರಂಭಾ ಸ್ತಂಡೋಲ ಪ್ರಸ್ಥಮೂಲಾಹ. ಮೆತ್ತನೆ ಹಾಸಿಗೆ ಚಂದದ ಉಡುಗೆ ಪರಿಮಳ ಚಂದನ ತಿಳಿಹಾಸ್ಯ ವಿನಯ ಝಿಂಕೃತಿ ಸರಸದ ಮಾತು ಕಣ್ತುಂಬುವ ಹೆಣ್ಣಿನ ಲಾಸ್ಯ. ಯಾವುದು ಸೇರದು ಏನೂ ರುಚಿಸದು ಹೊಟ್ಟೆಯ ಹಸಿವಲಿ ನರಳುವಾಗೆ ಖಂಡಿತಕ್ಕೂ ನಿಜ ಅನ್ನವೇ ಬೇಕು ಎಲ್ಲ ಸುಖಗಳ ತಳಹದಿಗೆ, ಎಲ್ಲ ಸುಖಗಳ ತಳಹದಿಗೆ. ಅನ್ನ ಬೇಕು, ಅನ್ನ ಬೇಕು. ಅನ್ನ ಬೇಯಿಸಿ ಹಾಕುವ ತಾಯಿ ಬೇಡವೇ? ಶಾಸ್ತ್ರ ಅಂತದೆ ಅನ್ನ ಬೇಕು, ಅನ್ನ ಬೇಯಿಸಿ ಹಾಕುವ ತಾಯಿ ಬೇಡವೇ? ಎಷ್ಟು ಒಬ್ಬ ಕತೆ ಬರೀತಾನೆ ತಾಯಿಯ ಬಗ್ಗೆ. ಅಮ್ಮ ಹೇಳಿದ 8 ಸುಳ್ಳು ಅಂತ ಒಂದು ಕಥಾ ಪುಸ್ತಕ ಸಿಕ್ಕರೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳ್ರಿ. ಆ ಲಕ್ಷ್ಯ ಕೊಟ್ಟು ಕೇಳಿ. ಕಥಾಗಾರ ಬಹಳ ಅದ್ಭುತವಾದ ಕಥೆಯನ್ನ ಅಲ್ಲಿ ಹೆಣಿತಾನೆ. ನಡೆದ ಘಟನೆ, ಜ್ವಲಂತ ನಡೆದ ಘಟನೆ ಏನು ಅಂತಂದ್ರೆ, ಪುಟ್ಟ ಮಗುವನ್ನ ತಾಯಿ ಬೆಳೆಸ್ತಾಳೆ. ಗಂಡ ತೀರಿ ಹೋಗ್ತಾನೆ. ಅತ್ತ ಇತ್ತ ಮನೆ ಕೆಲಸಗಳನ್ನ ಮಾಡ್ತಾ ತಾಯಿ ಆ ಮಗುವನ್ನ ಬೆಳೆಸ್ತಾಳೆ. ಆ ಮಗು 1ನೇ ಕ್ಲಾಸು, 2ನೇ ಕ್ಲಾಸು, 3, ಕೊನೆಗೆ 5ಕ್ಕೆ ಬಂದಾಗ ಸ್ವಲ್ಪ ತಿಳುವಳಿಕೆ ಬಂತು. ಆ ಮಗುವನ್ನ ಬೆಳೆಸಿದ್ದಾಳೆ. ನಂತರದಲ್ಲಿ 7th, ಸ್ವಲ್ಪ ಹೈಸ್ಕೂಲ್ ಮೆಟ್ಲೇ ಏರ್ತು. ಹೈಸ್ಕೂಲಿಗೆ ತಾಯಿ ಬಿಡ್ಲಿಕ್ಕೆ ಹೋಗ್ತಾಳೆ. ಮಗುವನ್ನ ಬಿಡಲಿಕ್ಕೆ ಹೋದ್ರೆ ಮಗುವನ್ನ ತಾಯಿ ಹೈಸ್ಕೂಲಿಗೆ ಮೊದಲನೇ ದಿವಸ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗ್ತಾಳೆ. ಹೋಗಿ ಮರುದಿವಸ ಅಡ್ಮಿಷನ್ ಆಯ್ತು. ಮರುದಿವಸ ಮತ್ತೆ ಮಗುವನ್ನ ಕೈಚೀಲ ಸಮೇತ ನನ್ನ ಮಗು ಒಂದೇ ಮಗು ಇರೋದು ಅಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಗುವನ್ನ ಬಿಗಿದಪ್ಪಿ ಅದಕ್ಕೆ ಮುದ್ದಿಟ್ಟು ಮಗುವನ್ನ ಹೈಸ್ಕೂಲ್ಗೆ ಕಳಿಸ್ತಾಳೆ. ಗೇಟ್ ತನಕ ಹೋಗ್ತಾಳೆ. ಆದ್ರೆ ಅಲ್ಲಿ ಒಂದು ಮಾತು ಶುರುವಾಯಿತು. ಆ ತಾಯಿಗೆ ಒಂದು ಕಣ್ಣು ಇರೋದಿಲ್ಲ, ಒಕ್ಕಣ್ಣಿನ ತಾಯಿ. ನಂತರದಲ್ಲಿ ಸುತ್ತಮುತ್ತಲಿದ್ದಂತಹ ಫ್ರೆಂಡ್ ಸರ್ಕಲ್ ಎಲ್ಲ ಏನ್ ಮಾಡಿದ್ರು, ಮರುದಿನದಿಂದ ಇವನಿಗೆಲ್ಲ ಏನಂತ ಕರಿತಾ ಇದ್ರು ಅಂದ್ರೆ ಒಕ್ಕಣ್ಣಿನ ತಾಯಿಯ ಮಗ ಬಂದ ಅಂತ ಫ್ರೆಂಡ್ ಸರ್ಕಲ್ ಶುರು ಮಾಡಿದ್ರು. ತಕ್ಷಣ 4ನೇ ದಿವಸ ತಾಯಿ ಬಿಡ್ಲಿಕ್ಕೆ ಬರಬೇಕಾದ್ರೆ ಮಗು ಅಂತೂ, ಅಮ್ಮ ನೀನ್ ಬರಬೇಡ, ನಾನು ಬರ್ತೇನೆ, ನೀನ್ ಸಾಕು, ನನ್ ಸಿದ್ಧ ಮಾಡು, ನನಗೆ ಸಾಕು, ಊಟ ಹಾಕು, ನನಗೆ ಡ್ರೆಸ್ಗಳನ್ನೆಲ್ಲ ಹಾಕು, ನನಗೆ ಮೇಕಪ್ ಮಾಡು, ಆದ್ರೆ ನೀನು ಮಾತ್ರ ಸ್ಕೂಲಿಗೆ ಬರೋ ಹಾಗಿಲ್ಲ. ಯಾಕೋ ಮಗು ಹಾಗಂತೀಯ? ಯಾಕೆ? ಏನಾಯ್ತು? ನಿನ್ಗೇನಾದ್ರೂ ಆದ್ರೆ ಮಧ್ಯದಲ್ಲಿ ಇನ್ನೂ ಅಪರಿಚಿತವಾದ ಸ್ಥಳ, ಸ್ಕೂಲ್ ಬೇರೆ ಚೇಂಜ್ ಆಗಿದೆ, ಮಧ್ಯದಲ್ಲಿ ವಾಹನಗಳು, ಬೇಡಪ್ಪ ನಿನ್ ಜೊತೆ ನಾ ಬರ್ತೇನೆ. ಆಗ ಮಗು ಅಂತದ, ಅಮ್ಮ ಬೇಡ, ನೀ ಬರಬೇಡ, ಯಾಕಂದ್ರೆ ಸ್ಕೂಲ್ನಲ್ಲೆಲ್ಲ ಅವನನ್ನ ಒಕ್ಕಣ್ಣಿನ ತಾಯಿ ಅಂತ ಕರೀತಾರೆ, ಬೇಜಾರಾಗ್ಬಿಟ್ಟಿದೆ ಅವನಿಗೆ. ಬೇಜಾರಾಗಿ ಹೇಳ್ತಾರೆ, ಅಮ್ಮ ನೀ ಏನಾದ್ರೂ ಬರೋದಾದ್ರೆ ಕಲ್ ತಗೋತೇನೆ ಅಂತ. ನೋಡಿ, ಸಣ್ಣ ಮಗುವಿನ ಬಾಯಲ್ಲಿ ಬಂದದ್ದು 4-5 ಬಾರಿ ತಾಯಿ ರಮಿಸಿ ಹೇಳಿದ್ರೆ ಕೇಳಿಲ್ಲ. ಅಮ್ಮ ನೀ ಬರಬೇಡ, ನೀ ಬರ್ತೇನೆ ಅಂದ್ರೆ ಕಲ್ ತಗೋತೇನೆ. ತಾಯಿ ಅಂತಾಳೆ, ಏನು ಮಗು ಇಷ್ಟೇ ಯಾಕೆ ಸಿಟ್ಟಿಗೆ ಬರ್ತೀಯ? ತಾಯಿಯ ಕರುಳು, ಅಂತಃಕರಣ, ಅದು ಹೆತ್ತ ಕರುಳು ಹೇಳ್ತಾಳೆ, ಆಯ್ತಪ್ಪ, ನಿನಗ್ ಸಿಟ್ಟು ಬರೋದಾಗಿದ್ರೆ, ನಿನ್ನ ಮನಸ್ಸಿಗೆ ನಾನು ಬರೋದಿಲ್ಲ ಅಂತಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗ್ತದೆ, ನಾ ಬರೋದಿಲ್ಲ. ಸರಿ ಆಯ್ತು, ನೀನ್ ಹೋಗು, ಕೈ ಚೀಲ ತಗೋ, ಟಿಫಿನ್ ಬಾಕ್ಸ್ ಹಿಡ್ಕೋ, ಹೋಗು ಅಂತ. ತಕ್ಷಣದಲ್ಲಿ ಹೋಗ್ತಾ ಇದ್ರೆ, ಮುಂದೆ ಮಗು ಹೋಗ್ತಾ ಇದ್ರೆ ತಾಯಿಯ ಕರುಳು ಬಿಡ್ಲಿಲ್ಲ, ಚುರ್ ಅಂತ ಇದೆ. ತಕ್ಷಣದಲ್ಲಿ ಮಗುವಿನ ಹಿಂದೆ ಹೋಗ್ತಾ ಇದ್ದಾಳೆ. ತಕ್ಷಣದಲ್ಲಿ ಇದೇ ತರಹ ನಡೆಯಿತು. 7th ಮುಗಿತು, 8th ಮುಗಿತು, 9th, 10th, PUCನೂ ಕಂಪ್ಲೀಟ್ ಆಯ್ತು. ತಾಯಿ ಮಾತ್ರ ಮಗುವಿನ ಹಿಂದೆ ಎಷ್ಟು ಮಗು ಎತ್ತರ ಬೆಳೆದ್ರು ಹೋಗುವುದನ್ನು ನಿಲ್ಲಿಸ್ತಿಲ್ಲ. ಯಾಕಂದ್ರೆ ಮಗುವಿನ ರಕ್ಷಣೆ ಇದು ನನ್ನ ಕರ್ತವ್ಯ ಅನ್ನುವ ಒಂದು ದೊಡ್ಡ ಶ್ರೀರಕ್ಷೆ, ತಾಯಿಯ ಶ್ರೀರಕ್ಷೆ. ಅದಕ್ಕೆ ನೋಡಿ ಹೇಳುವಾಗ ಶ್ರೀರಕ್ಷೆ ಅಂತ, ಶ್ರೀ ಎನ್ನುವುದು ಸ್ತ್ರೀಲಿಂಗ, ಶ್ರೀರಕ್ಷೆ, ತಾಯಿಯ ರಕ್ಷೆ, ಇದು ಕೊನೆಯವರೆಗೂ ತಾರಕ. ಇದು ಅಂತಹ ತಾಯಿ ಹಿತವನ್ನೇ ಬಯಸ್ತಾ ಮಗು ದೊಡ್ಡ ಒಳ್ಳೆಯ ರ್ಯಾಂಕಿನಲ್ಲಿ ಪಾಸ್ ಆಗ್ತಾನೆ, ಉತ್ತಮ
ಉದ್ಯೋಗಿ ಆಗ್ತಾನೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಒಳ್ಳೆ ಮಹಾನಗರದಲ್ಲಿ ಒಳ್ಳೆಯ ಉದ್ಯಮಿ ಅಂತ ಪ್ರಸಿದ್ಧನಾಗ್ತಾನೆ. ವೇಳೆ ಇಲ್ಲ, ಬೇಗ ಮುಗಿಸಿಬಿಡ್ತೇನೆ ಕಥೆಯನ್ನ. ನಂತರದಲ್ಲಿ ಒಳ್ಳೆ ಉದ್ಯಮಿ ಅಂತ ಅವನಿಗೆ ಪ್ರಶಸ್ತಿ ಸಿಗ್ತದೆ. ಇವಳು ಕಗ್ಗಹಳ್ಳಿಯಲ್ಲಿ ಇದ್ದಾಳೆ, ಬಹಳ ಕುಗ್ರಾಮದಲ್ಲಿ ತಾಯಿ ಇದ್ದಾಳೆ. ಇವನು ಎಲ್ಲೋ ಬೇರೆ ಒಳ್ಳೆ ಮಹಾನಗರದಲ್ಲಿ, ಮುಂಬೈ ಅಂತ ಮಹಾನಗರ, ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಇವನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಸಿದ್ಧನಾಗಿದ್ದಾನೆ. ಇವನಿಗೆ ಪ್ರಶಸ್ತಿಗಳೆಲ್ಲ ಸಿಗ್ತದೆ. ಪೇಪರ್ನಲ್ಲಿ ಅವನ ಹೆಸರು, ಅಡ್ರೆಸ್ಸು ಬಂತು. ಈ ಹಳ್ಳಿಯ ಊರಿನಲ್ಲಿ ಪೇಪರ್ ಓದುವ ಒಬ್ಬ ಹಿರಿಯ ಮನುಷ್ಯ ನೋಡಿ ಬಹಳ ಸಂತೋಷ ಪಟ್ಟು ಅಡ್ರೆಸ್ ಎಲ್ಲ ನೋಡಿ, ನೋಡಮ್ಮ ನಿನ್ ಮಗ ಎಷ್ಟು ಎತ್ತರದ ಸ್ಥಾನಕ್ಕೆ ಏರಿದ್ದಾನೆ, ಅಡ್ರೆಸ್ ಕೊಟ್ಟಿದ್ದಾನೆ ನೋಡು ಇಲ್ಲೋ ಅಂತ ಕೊಟ್ಟಾಗ ತಾಯಿ ಅಂತಾಳೆ, ಓ ಮಗುವನ್ನ ಭೇಟಿ ಆಗ್ಬೇಕು, ಎಷ್ಟೇ ಎತ್ತರ ಬೆಳೆದ್ರು ನನಗೆ ಮಗುವೆ ಅಂತ ತಾಯಿ ತನ್ನ ಮಗನನ್ನ ಭೇಟಿಯಾಗುವುದಕ್ಕೆ ಮಹಾನಗರಕ್ಕೆ ಹೋಗ್ತಾಳೆ. ಮಾತು ಬರದ ತಾಯಿ ಮೌನದಿದ್ದಲೇನೆ ಜಗತ್ತನ್ನ ಸುತ್ತಾಡ್ತಾಳೆ. ಕೇವಲ ಒಂದು ಚೀಟಿಯನ್ನು ಹಿಡಿದು ತನ್ನ ಮಗನನ್ನ ಭೇಟಿಯಾಗ್ತಾಳೆ. ಮಗನ ಮನೆಯ ಗೇಟನ್ನ ತೆಗೆದು ಅವನ ಮುಂಭಾಗಿಲದ ಬೆಲ್ಲನ್ನ ಬಾರಿಸಿ ಎದುರಿಗೆ ನಿಂತಾಗ ಬಾಗಿಲ ಓಪನ್ ಆದಾಗ ಹೆಣ್ಣು ಮಗಳು ಬಂದು ಬೇರೆ ಯಾರೂ ಅಲ್ಲ, ಸೊಸೆ. ಮಗ ತಾಯಿಗೆ ಮದುವೆ ಮಾಡಿಕೊಂಡದ್ದು ಹೇಳಿಲ್ಲ. ಯಾರಮ್ಮ ಅಂತ. ನಾನು ಅವರ ಹೆಂಡತಿ ಅಂತಾಳೆ. ನೀವ್ಯಾರು ಅಂತ. ತಕ್ಷಣ ಮಗ ಬಂದ, ಏ ಮುದುಕಿನಿ ಇಲ್ಲಿ ಯಾಕೆ ಬಂದಿ? ಮಗ ಕೇಳ್ತಾನೆ, ಏ ಮುದುಕಿನಿ ಇಲ್ಲಿ ಯಾಕೆ ಬಂದಿ? ನಡಿ, ನೀನಿಲ್ಲಿ ಬರಬಾರದು, ನಡಿ ಅಂತ. ತಾಯಿಯ ಕಣ್ಣಲ್ಲಿ ಕಣ್ಣೀರು, ತಾಯಿಯ ಕಣ್ಣಲ್ಲಿ ಕಣ್ಣೀರು, ತಾಯಿಯ ಕಣ್ಣಲ್ಲಿ ಕಣ್ಣೀರು. ಯಾಕೆ? ಅವ ಬೈರದ ಕಣ್ಣೀರಲ್ಲ, ಆ ತನ್ನ ಸೊಸೆಯನ್ನ ಮಗನನ್ನ ನೋಡಿದ ಕಣ್ಣೀರು. ಆನಂದ ಬಾಷ್ಪ, ತಾಯಿಯ ಆನಂದ ಬಾಷ್ಪ. ತಕ್ಷಣ ಮೌನದಿಂದಲೇನೆ ಮರಳಿ ಮತ್ತೆ ತನ್ನ ಗ್ರಾಮಕ್ಕೆ ಬಂದ್ಬಿಡ್ತಾಳೆ. ಬಂದಾಯ್ತು. ನಂತರದಲ್ಲಿ ಎಷ್ಟೋ ವರ್ಷಗಳು ಕಳೀತದೆ. ಕಳೆದ ಮೇಲೆ ಪುನಃ ಏನಾಗ್ತದೆ, ಈ ಉದ್ಯಮಿಯ ಇನ್ನೊಂದು ಬಿಸಿನೆಸ್ ಪ್ಲಾನ್ ರೆಡಿ ಆಗಿರ್ತದೆ. ಅದಕ್ಕೆ ಪ್ಲೇಸ್ ನೋಡ್ಲಿಕ್ಕೆ ಹೋಗಬೇಕು. ಆ ಪ್ಲೇಸು, ಆ ಬಿಸಿನೆಸ್ ನಡೆಸಬೇಕಾದಂತಹ ಸ್ಥಳ ಇವನು ಬೆಳೆದ ಗ್ರಾಮದ ಪಕ್ಕದಲ್ಲಿಯೇ ಅದು ಸಿದ್ಧವಾಗಿರ್ತದೆ, ದೊರಕಿರ್ತದೆ. ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲರೂ ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಮೀಟಿಂಗ್ ಆಗ್ತದೆ. ಇವನ್ ತಲೆ ಒಳಗೆ ಏಕೋ ಬಂತು, ಓ ನಾನು ಬೆಳೆದ ಊರಿಗೆ ಯಾಕೆ ಹೋಗಬಾರದು ಅಂತ ಏನೋ ದೇವರ ಒಂದು ಪ್ರೇರಣೆ. ತಾನು ಬೆಳೆದ ಊರು ನೋಡ್ಬೇಕು ಅನ್ನಿಸ್ತು. ಬರ್ತಾನೆ. ಬಂದು ತಾನು ಬೆಳೆದ ಮನೆಯ ಗೇಟಿಗೆ ಹೋಗ್ತಾನೆ. ಗೇಟಿನ ಶಬ್ದ ಆದ ಕೂಡಲೇ ಪಕ್ಕದಲ್ಲಿ ಇರುವಂತಹ ಒಬ್ಬ ಹಿರಿಯ ಹೆಣ್ಣು ಮಗಳು ಬಂದು, ನೋಡಪ್ಪ ಇಲ್ಲಿ ಒಬ್ಬಳು ಮುದುಕಿ ಇದ್ಲಲ್ಲ, ಅಜ್ಜಿ ಇದ್ಲಲ್ಲ, ಅವಳು ಇಲ್ಲಿ ಯಾರಾದ್ರೂ ನನ್ನನ್ನು ಹುಡ್ಕೊಂಡು ಬಂದ್ರೆ ಈ ಲೆಟರ್ ಕೊಡು ಅಂತ ಹೇಳಿದ್ದಾಳೆ, ಅದಕ್ಕಾಗಿ ನೀನು ಕೊಟ್ಟೇನೆ, ತಗೋ ಅಂತ ಹೇಳಿ ಕೊಟ್ಟಾಗ ಅವಳು ಬರೆದ ಪತ್ರ, ಬಹಳ ಅದ್ಭುತವಾದ ಪತ್ರ. ಅದನ್ನ ತೆಗೆದು ಓದ್ತಾನೆ. ಮಗುವೆ, ನಾನು ಬದುಕಿರುವಾಗ ಇದನ್ನ ಹೇಳಬಾರದು ಅಂತ ಅಂದುಕೊಂಡಿದ್ದೆ. ನಾನು ಬದುಕಿದ್ದಾಗ ಇದನ್ನು ಹೇಳಬಾರದು ಅಂದುಕೊಂಡಿದ್ದೆ. ಈಗ ಇದು ಅನಿವಾರ್ಯ, ನಾನು ಹೇಳಲೇಬೇಕಾಗಿದೆ. ಅದಕ್ಕಾಗಿ ಇದನ್ನು ಬರೆದಿದ್ದೇನೆ. ನೀನು ಪುಟ್ಟ ಮಗುವಾಗಿ ಇದ್ದಾಗ ವಾಹನದ ಆಘಾತದಲ್ಲಿ ಒಂದು ಕಣ್ಣು ಹೋಯಿತು. ಆಗ ವೈದ್ಯರ ಬಳಿಯಲ್ಲಿ ಅಂಗಲಾಚಿ ಬೇಡಿಕೊಂಡೆ, ಏನಾದರೂ ಆಗಲಿ ಸ್ವಾಮಿ, ನನ್ನ ಮಗನ ಕಣ್ಣು ಬರಬೇಕು, ನನ್ನ ಮಗು 2 ಕಣ್ಣುಗಳಿಂದ ತುಂಬು ಜಗತ್ತನ್ನ ನೋಡಬೇಕು ಅಂತ ನನ್ನ ಆಸೆ ಅಂತ ತಾಯಿ ಅಲ್ಲಿ ವೈದ್ಯರ ಬಳಿಯಲ್ಲಿ ಕಾಲು ಹಿಡಿದುಕೊಂಡು ಗಟ್ಟಿಯಾಗಿ ಕೇಳ್ತಾಳೆ. ತಾನು ಅಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡಿ ತಂದ ಎಲ್ಲ ದುಡ್ಡನ್ನ ಒಂದು ಕಡೆ ಕೂಡಿಟ್ಟಿದ್ಲಲ್ಲ, ಅದನ್ನೆಲ್ಲ ತಂದು ಇಡ್ತಾಳೆ. ಮಾತ್ರ 2 ಕಂಗಳಿಂದ ಈ ಅದ್ಭುತವಾದ ಜಗತ್ತನ್ನ ಕಾಣಬೇಕು, ಅದು ಒಕ್ಕಣ್ಣಿನ ಮಗ ಆಗುವುದು ಬೇಡ ಅಂತಾಳೆ ತಾಯಿ. ಆಗ ವೈದ್ಯರಂತಾರೆ, ಇದು ದುಡ್ಡಿನಿಂದ ಆಗುವುದಿಲ್ಲ, ಯಾರಾದರೂ ಕಣ್ಣು ಕೊಡೋದಿದ್ರೆ ಮಾತ್ರ ಅವನಿಗೆ ಕಣ್ಣು ಬರಲಿಕ್ಕೆ ಸಾಧ್ಯ. ಎಷ್ಟೇ ಲಕ್ಷಾಂತರ ದುಡ್ಡು ಕೊಟ್ಟರೂ ಅವನು ಕಣ್ಣು ಬರೋದಿಲ್ಲ. ಕಣ್ಣು ಯಾರಾದರೂ ಕೂಡ ನೇತ್ರದಾನವನ್ನ ಮಾಡಿದರೆ ಮಾತ್ರ ಅವನಿಗೆ ಕಣ್ಣು ಬರ್ತದೆ.